ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನವರಿಯಿಂದ ಡಿಸೆಂಬರ್ 2025ರ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಈ PDF ಅಲ್ಲೇ ಸಿಗ್ತಕ್ಕಂಥ ನೋಡಿ. ಮೊದಲನೇದಾಗಿ ಜನವರಿ 2025ರ ಒಂದು ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳಾಗಿವೆ. ಸಾಧ್ಯ ಆದರೆ ಒಂದು ಕಡೆ ಬರೆದಿಟ್ಕೊಳ್ಳಿ, ಇಲ್ಲಪ್ಪ ಅಂದ್ರೆ PDF ನಮ್ಮ ಸೂಪರ್ ಅಕಾಡೆಮಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ 26ನೇ RBI ಗವರ್ನರ್ ಆಗಿ ಸಂಜಯ್ ಮೇಲ್ಹೋತ್ರ ಅಂತಕ್ಕಂಥವ್ರು ನೇಮಕ ಆಗಿರ್ತಕ್ಕಂಥದ್ದು. ಏನು 2024ನೇ ಸಾಲಿನ ಪ್ರೊಫೆಸರ್ ವಿ ನಾರಾಯಣ್ ಅವರ ಒಂದು ನುಡಿಗಳ ಅಳಿವು ಕೃತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಯಾವ ಕೃತಿಗೆ ದೊರೆತಿದೆಯಪ್ಪ ಅಂದ್ರೆ ಇಲ್ಲಿ ನುಡಿಗಳ ಅಳಿವು ಅಂತಕ್ಕಂಥ ಒಂದು ಕೃತಿಗೆ 2024ನೇ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ಏನು ಭಾರತದ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ. ಇನ್ನು ಕರ್ನಾಟಕದ ಮಾಜಿ ಒಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ SM ಕೃಷ್ಣ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥದ್ದು. ಇನ್ನು ವೃಕ್ಷ ಮಾತೆ ಎಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ, ಅದರ ಜೊತೆಗೆ ಪದ್ಮಿನಿ ಒಂದು ಪುರಸ್ಕೃತವನ್ನು ಪಡೆದಿರ್ತಕ್ಕಂಥ ತುಳಸಿ ಗೌಡ ಅವರು ಕೂಡ ಇತ್ತೀಚೆಗೆ ನಿಧನರಾಗಿದ್ದಾರೆ ನೋಡಿ. ಪ್ರತಿಯೊಂದು ಎಕ್ಸಾಮಲ್ಲಿ ಇತ್ತೀಚೆಗೆ ನಿಧನ ಹೊಂದಿದವರ ಬಗ್ಗೆ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಎಲ್ಲವನ್ನು ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನೆಕ್ಸ್ಟು ಕ್ಯಾನ್ಸರ್ ರೋಗಕ್ಕೆ ನೂತನ ಲಸಿಕೆಯನ್ನು ಇತ್ತೀಚೆಗೆ ರಷ್ಯಾ ದೇಶ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು. ಏನು ಪ್ರಧಾನಿ ಮೋದಿಯವರಿಗೆ ಕುವೈತಿನ ಅತ್ಯುತ್ತಮ ನಾಗರಿಕ ಪುರಸ್ಕಾರವಾದ ದಿ ಆರ್ಡರ್ ಆಫ್ ಮುಬಾರಕ್ ಆಲ್ ಕಬೀರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ನೋಡಿ. ಸುಮಾರು ದೇಶಗಳು ಮೋದಿಯವರಿಗೆ ಒಂದು ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಅತಿ ಹೆಚ್ಚು ಪ್ರಶಸ್ತಿಯನ್ನು ಮೋದಿಯವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು 76ನೇ ಗಣರಾಜ್ಯೋತ್ಸವದ ಪರೇಡ್ಗೆ ಆಯ್ಕೆಯಾದ ಕರ್ನಾಟಕ ರಾಜ್ಯದ ಸ್ತಂಭ ಚಿತ್ರ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ಜೈನ ದೇವಾಲಯ ಅಂತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ದೇಶದ 57ನೇ ಹುಲಿ ಸಂರಕ್ಷಣಾ ತಾಣ ಎಂದು ಮಧ್ಯಪ್ರದೇಶದ ರಥಪಾಣಿ ಹುಲಿಯ ಒಂದು ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ನೋಡಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ದೇಶದ ಮೊದಲ ಸಮುದ್ರ ಮೇಲಿನ ಗಾಜಿನ ಸೇತುವೆಯನ್ನು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನಿರ್ಮಿಸಲು ಆರಂಭ ಮಾಡಿರ್ತಕ್ಕಂಥದ್ದು. ಇನ್ನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥ ನೋಡಿ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು ಇದು ಎಲ್ಲಿ ನಡೆಯುತ್ತೆಯಪ್ಪ ಅಂದ್ರೆ ಇದು ಬಳ್ಳಾರಿಯಲ್ಲಿ ನಡೀತಕ್ಕಂಥ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಅಮೇರಿಕದ ಅಟಾರ್ನಿ ಜನರಲ್ ಆಗಿ ಫಾರ್ಮ್ ಚಾಂಡಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಏನು ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರಾಗಿ ಜಯ ಎಂಬುವರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಏನು ಡೊನಾಲ್ಡ್ ಟ್ರಂಪ್ ಅವರ AI ಸಲಹೆಗಾರರಾಗಿ ಭಾರತೀಯ ಮೂಲದ ಶ್ರೀರಾಮಕೃಷ್ಣ ಎಂಬುವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥ ನೋಡಿ. ಇಲ್ಲಿ ಶ್ರೀರಾಮಕೃಷ್ಣ ಅಂತಕ್ಕಂಥವ್ರು ಭಾರತ ಮೂಲದವರಾಗಿರ್ತಾರೆ. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಆರ್ಥಿಕ ತಜ್ಞರಾಗಿ ಪ್ರೊಫೆಸರ್ VK ನಟರಾಜ್ ಅವರು ಇತ್ತೀಚೆಗೆ ನಿಧನ ಆಗಿರ್ತಾರೆ ನೋಡಿ. ಈ ನಟರಾಜ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ನಿಧನ ಹೊಂದಿದವರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಕೊನೆಯದಾಗಿ ಜನವರಿ ತಿಂಗಳ ಅತ್ಯಂತ ಪ್ರಮುಖ ದಿನಾಚರಣೆಗಳು ನೋಡಿ. ಈ ದಿನಾಚರಣೆಗಳ ಬಗ್ಗೆನೂ ಕೂಡ ಪ್ರತಿಯೊಂದು ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೋಡಿ. ಇಲ್ಲಿ ಜನವರಿ 1ರಂದು DRDO ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಏನು ಜನವರಿ 9ರಂದು ಪ್ರವಾಸಿ ಭಾರತ ದಿವಸ ಎಂದು ಆಚರಣೆ ಮಾಡ್ತಕ್ಕಂಥದ್ದು. ಏನು ಜನವರಿ 12ರಂದು ರಾಷ್ಟ್ರೀಯ
ಯುವಕರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಜನವರಿ 15ರಂದು ಭೂಸೇನಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜನವರಿ 16ರಂದು ಲೋಕಪಾಲ್ ಸಂಸ್ಥಾಪನಾ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜನವರಿ 23ರಂದು ಪರಾಕ್ರಮ ದಿವಸ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ನೋಡಿ. ಇಷ್ಟು ಜನವರಿ ತಿಂಗಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳು. ಇನ್ನು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟು ಫೆಬ್ರವರಿ 2025ರ ಒಂದು ಪ್ರಚಲಿತ ಘಟನೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಇಸ್ರೋದ 11ನೇ ಮುಖ್ಯಸ್ಥರಾಗಿ ಡಾಕ್ಟರ್ ವಿ ನಾರಾಯಣ್ ಅವರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ. ಇನ್ನು ರಾಜ್ಯ ಹಿಂದುಳಿದ ಆಯೋಗದ ಒಂದು ಅಧ್ಯಕ್ಷರಾಗಿ ಮಧುಸೂದನ್ ನಾಯಕ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕೊಂಡಿರ್ತಾರೆ ನೋಡಿ. ಇತ್ತೀಚೆಗೆ ನೇಮಕಗೊಂಡವ್ರ ಬಗ್ಗೆ ಕೂಡ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಏನು ರಾಜ್ಯದ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರಾಗಿ AM ಪ್ರಸಾದ್ ಅವರು ನೇಮಕಗೊಂಡಿದ್ದಾರೆ. ಏನು ವಂಚನೆಯ ಕರೆ ದೂರು ದಾಖಲಿಸಲು ಒಂದು ಸಂಚಾರಿ ಸಾಥಿ ಅಂತಕ್ಕಂಥ ಮೊಬೈಲ್ ಅಪ್ಲಿಕೇಶನನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡ ಅಂಡಮಾನಿನ ಜರವಾ ಬುಡಕಟ್ಟು ಜನಾಂಗ ಅಂತಕ್ಕಂಥ ನೋಡಿ. ಈ ಜರವಾ ಬುಡಕಟ್ಟು ಸಮುದಾಯ ಅಂತಕ್ಕಂಥದ್ದು ಇತ್ತೀಚೆಗೆ ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಏನು ಬೆಂಗಳೂರಿನ ವಿಧಾನಸೌಧದ ಬಳಿ ನಾಡದೇವಿ ಭುವನೇಶ್ವರಿಯ ಒಂದು ಪ್ರತಿಮೆಯನ್ನು ಇತ್ತೀಚೆಗೆ ಅನಾವರಣ ಮಾಡಲಾಗಿರ್ತಕ್ಕಂಥದ್ದು. ಏನು 16ನೆಯ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನಟ ಕಿಶೋರ್ ಕುಮಾರ್ ಅಂತಕ್ಕಂಥವ್ರು ನೇಮಕ ಆಗಿರ್ತಕ್ಕಂಥದ್ದು. ಏನು ಭಾರತೀಯ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಬಹದ್ದೂರ್ ಸಿಂಗ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಏನು ವಿಶ್ವದ ಅತಿ ಎತ್ತರದ ಪ್ರದೇಶವಾಗಿರ್ತಕ್ಕಂಥ ಸಿಯಾಚಿನ್ನಲ್ಲಿ ಇತ್ತೀಚೆಗೆ ಜಿಯೋ 5G ಸೇವೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ನೋಡಿ. ವಿಶ್ವದ ಅತಿ ಎತ್ತರ ಪ್ರದೇಶವಾದ ಸಿಯಾಚಿನ್ನಲ್ಲಿ ಕೂಡ 5G ನೆಟ್ವರ್ಕನ್ನು ಜಿಯೋ ಇದನ್ನು ಆರಂಭ ಮಾಡಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ. ಇದರ PDF ಬೇಕು ಅಪ್ಪ ಅಂದ್ರೆ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು. ಇನ್ನು 2025ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಅಂತಕ್ಕಂಥದ್ದು ಇದು ಮಂಗಳೂರಿನಲ್ಲಿ ಜರುಗಿರ್ತಕ್ಕಂಥದ್ದು. ಏನು 8ನೇ ಕೇಂದ್ರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನು ಮಾಡ್ತಾರೆ. ಏನು ಅಂತರಿಕ್ಷದಲ್ಲಿ ಮೊಳಕೆ ಒಡೆದ ಅಲಸಂದಿ ಬೀಜಗಳು ನೋಡಿ. ಅಂತರಿಕ್ಷದಲ್ಲಿ ಒಂದು ಈ ಅಲಸಂದಿ ಬೀಜಗಳು ಮೊಳಕೆಯನ್ನು ಒಡೆದಿರ್ತಕ್ಕಂಥದ್ದು. ಏನು ಭಾರತ ದೇಶದ ಬಡತನ ಪ್ರಮಾಣ ಇಳಿಕೆಯಾಗಿ ಎಂದು SBI ಸಂಶೋಧನಾ ವರದಿ ಇತ್ತೀಚೆಗೆ ಬಿಡುಗಡೆಯನ್ನು ಮಾಡಿರ್ತಕ್ಕಂಥ ನೋಡಿ. ಭಾರತ ದೇಶದ ಒಂದು ಬಡತನ ಪ್ರಮಾಣ ಅಂತಕ್ಕಂಥದ್ದು ಇಳಿಕೆಯಾಗಿದೆ ಅಂತೇಳಿ ಇಲ್ಲಿ ಯಾವುದು ಸಂಸ್ಥೆ ಬಿಡುಗಡೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ SBI ಸಂಶೋಧನಾ ವರದಿ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ದೇಶದ ಅತಿ ದೊಡ್ಡ 405 ಅಡಿ ಎತ್ತರದ ಸುಮೇರು ಪರ್ವತ ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಫೆಬ್ರವರಿ ತಿಂಗಳ ಅತ್ಯಂತ ಪ್ರಮುಖ ದಿನಾಚರಣೆಗಳು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಸಂಸ್ಥಾಪನಾ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ 1ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಮನರೇಗಾ ದಿನ ಅಂತೇಳಿ ಫೆಬ್ರವರಿ 2ರಂದು ಆಚರಣೆಯನ್ನು ಮಾಡಿದ್ರೆ ಶ್ರೀಲಂಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ 4ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ದ್ವಿದಳ ಧಾನ್ಯ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ 10ರಂದು ಆಚರಣೆಯನ್ನು ಮಾಡಿದ್ರೆ ವಿಶ್ವ ರೇಡಿಯೋ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ
13ರಂದು ಆಚರಣೆ ಮಾಡ್ತಕ್ಕಂಥದ್ದು. ಏನು ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ 20ರಂದು ಆಚರಣೆಯನ್ನು ಮಾಡಿದ್ರೆ, ಇಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಫೆಬ್ರವರಿ 28ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇಷ್ಟು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳು ಹಾಗೂ ದಿನಾಚರಣೆಗಳು. ನೆಕ್ಸ್ಟು ಮಾರ್ಚ್ 2025 ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳು ನೋಡಿ. ಕರ್ನಾಟಕ ಅರಣ್ಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಮೀನಾಕ್ಷಿ ನೇಗಿಯವರು ನೇಮಕಗೊಂಡಿರ್ತಕ್ಕಂಥದ್ದು. ಇನ್ನು ಕೇಂದ್ರ ಚುನಾವಣಾ ಆಯೋಗದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥದ್ದು. ಇನ್ನು ಸೆಬಿಯ 11ನೇ ಮುಖ್ಯಸ್ಥರಾಗಿ ತುಹಿನ್ ಕಾಂತ್ ಪಾಂಡೆ ಅವರು ನೇಮಕಗೊಂಡಿರ್ತಕ್ಕಂಥ. ಇನ್ನು ಪ್ರಧಾನಮಂತ್ರಿಯವರ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಶಕ್ತಿಕಾಂತ್ ದಾಸ್ ಅಂತಕ್ಕಂಥವ್ರು ನೇಮಕಗೊಂಡಿರ್ತಕ್ಕಂಥದ್ದು. ಇನ್ನು 2ನೇ ಅಖಿಲ ಭಾರತ ರಾಜ್ಯ ಜಲ ಸಚಿವ ಸಮಾವೇಶ ರಾಜಸ್ಥಾನದ ಉದಯಪುರ್ನಲ್ಲಿ ಜರುಗಿರ್ತಕ್ಕಂಥ ನೋಡಿ. ಇತ್ತೀಚೆಗೆ ನೇಮಕಗೊಂಡವರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ಇತ್ತೀಚೆಗೆ ಯಾರು ನೇಮಕಗೊಂಡ್ರು ಅದರ ಹಿಂದೆ ಯಾರಿದ್ರು ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು ಮೊದಲ ಬಿಮ್ಸ್ಟಿಕ್ಕಿನ ಯುವ ಶೃಂಗಸಭೆ ಗುಜರಾತಿನ ಗಾಂಧಿನಗರದಲ್ಲಿ ಜರುಗಿರ್ತಕ್ಕಂಥದ್ದು. ಇನ್ನು ವಿಶ್ವಸಂಸ್ಥೆಯ ಕಾರ್ಯಾಚರಣೆಯಲ್ಲಿನ ಮಹಿಳಾ ಶಾಂತಿ ಪಾಲಕರ ಮೊದಲ ಸಮ್ಮೇಳನ ಅಂತಕ್ಕಂಥದ್ದು ಇದು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥ ನೋಡಿ. ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ನಮ್ಮ ಕರ್ನಾಟಕ ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ದೆಹಲಿಗೆ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಇತ್ತೀಚೆಗೆ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಇನ್ನು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ 7ನೇ ಸಭೆ ಗುಜರಾತಿನ ಸುಸಾನ್ನಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಸಿದ್ದರಾಮಯ್ಯನವರು 16 ಬಜೆಟ್ಗಳನ್ನು ಮಂಡನೆ ಮಾಡಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಖ್ಯಾತಿ ಒಂದು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ಏನು ಭ್ರಷ್ಟಾಚಾರ ಗ್ರಹಿಕಾ ಸೂಚಾಂಕದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 96ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇಂಗ್ಲೀಷನ್ನು ಇಲ್ಲಿ ಅಮೇರಿಕ ರಾಷ್ಟ್ರ ಭಾಷೆಯನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಏನು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ BR ಪಾಟೀಲ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಇನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ PM ನರೇಂದ್ರ ಸ್ವಾಮಿ ಅವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಏನು ಸಾಕ್ಷಿ ರಕ್ಷಕ ಯೋಜನೆ ಹರಿಯಾಣ ಸರ್ಕಾರ ಜಾರಿಗೆ ತಂದಿರತಕ್ಕಂಥ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ ಈ ಸಾಕ್ಷಿ ರಕ್ಷಕ ಅಂತಕ್ಕಂಥ ಯೋಜನೆ ಯಾವ ಸರ್ಕಾರ ಜಾರಿಗೆ ತಂದಿದೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಸುಮಾರು ಯೋಜನೆಗಳ ಬಗ್ಗೆ ಆಲ್ರೆಡಿ ಪ್ರಶ್ನೆಯನ್ನು ಆಗಿರ್ತಕ್ಕಂಥದ್ದು. ಇನ್ನು ತೇವಭೂಮಿಯ ಮಾನ್ಯತೆ ಪಡೆದ ದೇಶದ ಮೊದಲ 2 ನಗರಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಇಂದೋರ್ ಮತ್ತು ಉದಯಪುರ ಅಂತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡಿ. ಈ PDF ನಮ್ಮ ಸೂಪರ್ ಅಕಾಡೆಮಿ ಒಂದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು ಮರ್ಯಾದೆ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮಾರ್ಚ್ ತಿಂಗಳ ಅತ್ಯಂತ ಪ್ರಮುಖ ದಿನಾಚರಣೆಗಳು ನೋಡಿ. ದಿನಾಚರಣೆಗಳನ್ನು ಕೂಡ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲಿ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡಿದ್ರೆ, ಇಲ್ಲಿ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಇಲ್ಲಿ ಮಾರ್ಚ್ 22ರಂದು ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಏನು ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಮಾರ್ಚ್ 24ರಂದು ಅಂತಾರಾಷ್ಟ್ರೀಯ ಕ್ಷಯರೋಗ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಇಷ್ಟು ಮಾರ್ಚ್ ತಿಂಗಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳು.
ನೆಕ್ಸ್ಟು ಏಪ್ರಿಲ್ 2025 ಪ್ರಮುಖ ಪ್ರಚಲಿತ ಘಟನೆಗಳು ನೋಡಿ. ಸಿಂಗಾಪುರದ ಹಾಲ್ ಆಫ್ ಫೇಮ್ ಗೌರವ ಪ್ರಶಸ್ತಿಯನ್ನು ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಕಮಲಾದೇವಿಯವರಿಗೆ ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದೇನು 59ನೇ ಜ್ಞಾನಪೀಠ ಪ್ರಶಸ್ತಿ ಖ್ಯಾತ ಹಿಂದಿ ಸಾಹಿತಿ ಆಗಿರ್ತಕ್ಕಂಥ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಲಭಿಸಿರ್ತಕ್ಕಂಥದ್ದು. ಏನು ಜಾಗತಿಕ ಸಂತೃಪ್ತಿ ವರದಿಯಲ್ಲಿ ಫಿನ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ನೋಡಿ. ಜಾಗತಿಕ ಸಂತೃಪ್ತಿ ಅಥವಾ ಸಂತೋಷ ವರದಿಯಲ್ಲಿ ಇಲ್ಲಿ ಫಿನ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದ್ರೆ, ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 118ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಏನು ಎಲಾನ್ ಮಸ್ಕ್ ಒಡೆತನದ ಹೈಸ್ಪೀಡ್ ಸ್ಟಾರ್ ಲಿಂಕ್ನೊಂದಿಗೆ ಭಾರತೀಯ ಜಿಯೋ ಮತ್ತು ಏರ್ಟೆಲ್ ಸಂಸ್ಥೆಗಳು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥದ್ದು. ಏನು ಜಗತ್ತಿನ ಅತಿ ಹೆಚ್ಚು ಮಾಲಿನ್ಯ ನಗರ ಯಾವುದಪ್ಪ ಅಂದ್ರೆ ಇಲ್ಲಿ ಮೇಘಾಲಯದ ಬರ್ನಿಹಾಟ್ ಅಂತಕ್ಕಂಥದ್ದು. ಇದು ಜಗತ್ತಿನ ಅತಿ ಹೆಚ್ಚು ಮಾಲಿನ್ಯ ನಗರ ಆಗಿರ್ತದೆ. ನೆಕ್ಸ್ಟು ಭೂಕಂಪ ಪೀಡಿತ ಮಯನ್ಮಾರ್ ದೇಶಕ್ಕೆ ನೆರವು ನೀಡಿದ ಮೊದಲ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಆಪರೇಷನ್ ಬ್ರಹ್ಮ ಎಂಬ ಕಾರ್ಯಾಚರಣೆಯ ಮೂಲಕ ಪರಿಹಾರವನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಏನು ಪ್ರಧಾನಿ ಮೋದಿ ಅವರಿಗೆ ಶ್ರೀಲಂಕಾದ ಅತ್ಯುತ್ತಮ ಪ್ರಶಸ್ತಿಯಾದ ಮಿತ್ರ ಭೂಷಣ ಪ್ರಶಸ್ತಿಯನ್ನು ನೀಡಿ ನರೇಂದ್ರ ಮೋದಿ ಅವರಿಗೆ ಶ್ರೀಲಂಕಾ ದೇಶ ಈ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ಏನು ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆಯನ್ನು ಪಂಜಾಬ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅತಿ ಹೆಚ್ಚು ಮನ್ರೇಗಾ ಕೂಲಿ ದರವನ್ನು ಇಲ್ಲಿ ಹರಿಯಾಣ ರಾಜ್ಯ ಸರ್ಕಾರ ನೀಡ್ತಕ್ಕಂಥದ್ದು ನೋಡಿ. ಅತಿ ಹೆಚ್ಚು ಕೂಲಿ ದರವನ್ನು ಇಲ್ಲಿ 400 ರೂಪಾಯಿಯನ್ನು ನೀಡ್ತಕ್ಕಂಥದ್ದು. ಇನ್ನು ಕರ್ನಾಟಕ ರಾಜ್ಯದಲ್ಲಿ 393 ಹುಲಿಗಳು ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಮುಂದೆ ಬರೋದಾದರೆ ಅಸ್ಸಾಂ ಸರ್ಕಾರ ಇಸ್ರೋದಿಂದ ತನ್ನ ಸ್ವಂತ ಉಪಗ್ರಹವನ್ನು ಉಡಾವಣೆಗೆ ಘೋಷಣೆ ಮಾಡಿದೆ. ಇದು ದೇಶದ ಒಂದು ಮೊದಲ ರಾಜ್ಯ ಆಗಿರ್ತದೆ ನೋಡಿ. ಸ್ವಂತ ಉಪಗ್ರಹವನ್ನು ಹೊಂದಿರತಕ್ಕಂಥದ್ದು ಇಸ್ರೋ ಸಹಾಯದಿಂದ ಸ್ವಂತ ಉಪಗ್ರಹವನ್ನು ಒಂದು ಉಡಾವಣೆಗೆ ಇದು ಅಸ್ಸಾಂ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದು ಒಂದು ದೇಶದ ಮೊದಲ ರಾಜ್ಯ ಆಗಿರ್ತದೆ. ಇನ್ನು ಹೈನು ಉದ್ಯಮದಲ್ಲಿ ಅಂದರೆ ಹಾಲು ಉತ್ಪಾದನೆಯಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಮಾಜಿ ಕ್ರಿಕೆಟಿಗ ಸೈಯದ್ ಅಬೀದ್ ಅಲಿ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಯಾಗಿರುವ JV ಗೌಡ್ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಏನು ಶಿಕ್ಷಣ ತಜ್ಞ ಡಾಕ್ಟರ್ MR ದೊರೆಸ್ವಾಮಿ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಏನು ಸಕ್ಕರೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ನೋಡಿ. ಈ ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏಪ್ರಿಲ್ 2025 ಬರ್ತಕ್ಕಂಥ ಒಂದು ಪ್ರಮುಖ ದಿನಾಚರಣೆಗಳು ನೋಡಿ. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಏಪ್ರಿಲ್ 18 ವಿಶ್ವ ಪಾರಂಪರಿಕ ತಾಣಗಳ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಏಪ್ರಿಲ್ 22 ವಿಶ್ವ ಭೂ ದಿನ ಎಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಏಪ್ರಿಲ್ 28 ವಿಶ್ವ ಕಪ್ಪೆ ಉಳಿಸಿ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಏಪ್ರಿಲ್ 29 ಅಂತಾರಾಷ್ಟ್ರೀಯ ನೃತ್ಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಏಪ್ರಿಲ್ 30 ಆಯುಷ್ಮಾನ್ ಭಾರತ ದಿವಸ್ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಇಷ್ಟು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ದಿನಾಚರಣೆಗಳು ಮತ್ತು ಪ್ರಚಲಿತ ಘಟನೆಗಳು. ನೆಕ್ಸ್ಟು ಮೇ 2025 ಪ್ರಚಲಿತ ಘಟನೆಗಳು ನೋಡಿ. 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಅವರು ಆಯ್ಕೆಗೊಂಡಿರ್ತಾರೆ. ಇನ್ನು ಸುಪ್ರೀಂ ಕೋರ್ಟಿನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ BR ಗವಾಯಿ ಅವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವರು ನೇಮಕ ಆಗಿರ್ತಕ್ಕಂಥದ್ದು.
ಇನ್ನು ಕೆನಡಾದ ಪ್ರಧಾನಿಯಾಗಿ ಮಾರ್ಕ್ ಕಾರ್ನೆ ಅಂತಕ್ಕಂಥವ್ರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಇನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 130ನೇ ಸ್ಥಾನವನ್ನು ಪಡೆದಿರ್ತದೆ ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಐಸ್ಲ್ಯಾಂಡ್ ಪ್ರಥಮ ಸ್ಥಾನವನ್ನು ಪಡೆದಿರ್ತದೆ. ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 130ನೇ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಜಾರಿ ಮಾಡಿರ್ತಕ್ಕಂಥ ದೇಶದ ಒಂದು ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ತೆಲಂಗಾಣ ಅಂತಕ್ಕಂಥದ್ದು. ಇನ್ನು ರಾಜ್ಯಗಳ ಅಭಿವೃದ್ಧಿ ಸಾಮರ್ಥ್ಯದಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು 3ನೇ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ಭಾರತದ ನ್ಯಾಯ ವರದಿ 2025ರಲ್ಲಿ ನ್ಯಾಯಾಂಗ ದಾನದಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಇಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಗದಗಿನ ಅಂಚೆ ಸೀರೆ ಇತ್ತೀಚೆಗೆ GI ಟ್ಯಾಗನ್ನು ಪಡೆದಿರ್ತಕ್ಕಂಥದ್ದು ನೋಡಿ. GI ಟ್ಯಾಗನ್ನು ಇತ್ತೀಚೆಗೆ ಪಡೆದಿರ್ತಕ್ಕಂಥ. ಇನ್ನು ತೆಲಂಗಾಣದ ಒಂದು ವೃಕ್ಷ ಮನುಷ್ಯ ವನ್ಯಜೀವಿ ರಾಮಯ್ಯ ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ. ಇನ್ನು ಆಧ್ಯಾತ್ಮ ಗುರು ಎಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಬಾಬಾ ಶಿವಾನಂದ್ ಅಂತಕ್ಕಂಥವ್ರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಇಸ್ರೋದ ವಿಜ್ಞಾನಿ ಮತ್ತು ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ ನೋಡಿ. ಇತ್ತೀಚೆಗೆ ನಿಧನ ಹೊಂದಿದವರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು ಭಾರತದ ಬಡತನ ಮತ್ತು ಸಮಾನತೆಗೆ ಸಂಬಂಧಿಸಿದ ಅಧ್ಯಯನದ ವರದಿಯನ್ನು ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಹೊರಡಿಸಿರ್ತಕ್ಕಂಥದ್ದು. ಇನ್ನು ಡಿಜಿಟಲ್ ಸಾಕ್ಷರತೆ ಸಾಧಿಸಿದ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಕೇರಳ ಅಂತಕ್ಕಂಥದ್ದು. ಇನ್ನು ನಬಾರ್ಡಿನ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿ ಸುರೇಂದ್ರ ಬಾಬು ಅವರ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ಯೂಟ್ಯೂಬಿನ ಭಾರತ ದೇಶದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇಲ್ಲಿ ಗುಂಜನ್ ಸೋನಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಇನ್ನು IMFಗೆ ಭಾರತದ ಪ್ರತಿನಿಧಿಯಾಗಿ ಪರಮೇಶ್ವರನ್ ಅಯ್ಯರ್ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಕ್ಕಂಥದ್ದು. ಇನ್ನು ದೇಶದ ಮೊದಲ ಭಿಕ್ಷಾಟನೆ ಮುಕ್ತ ನಗರ ಯಾವುದಪ್ಪ ಅಂದ್ರೆ ಇಲ್ಲಿ ಮಧ್ಯಪ್ರದೇಶದ ಇಂದೋರ್ ಅಂತಕ್ಕಂಥದ್ದು ನೋಡಿ. ಈ ಮಧ್ಯಪ್ರದೇಶದ ಇಂದೋರ್ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಆಗಿರ್ತಕ್ಕಂಥದ್ದು ಹಿಂದಿನ ಎಕ್ಸಾಮ್ಗಳಲ್ಲಿ. ಇನ್ನು ಮುಂದೆ ಪವನ ಶಕ್ತಿ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಪವನ ಶಕ್ತಿ ಉತ್ಪಾದನೆಯಲ್ಲಿ ಗುಜರಾತ್ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ಜಾಗತಿಕವಾಗಿ ಪವನ ಶಕ್ತಿ ಉತ್ಪಾದನೆಯಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 4ನೆಯ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಯುನೆಸ್ಕೋ ವಿಶ್ವ ಸ್ಮರಣೀಯ ಪರಂಪರೆಯ ದಾಖಲೆಯಲ್ಲಿ ಭಾರತದ ಒಂದು ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರ ಸೇರ್ಪಡೆ ಆಗಿರ್ತಕ್ಕಂಥದ್ದು ನೋಡಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಆಂಧ್ರದ ಒಂದು ರಾಜಧಾನಿ ಅಮರಾವತಿ ಮರುಚಾಲನೆಯನ್ನು ಮೋದಿಯವರು ಇತ್ತೀಚೆಗೆ ನೀಡಿರ್ತಕ್ಕಂಥದ್ದು. ಇನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಸಚಿವ ಸಂಪುಟ ಸಭೆಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ. ಮೊದಲ ಬಾರಿ ನಡೆದಿರುವುದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೇ ತಿಂಗಳ ಕೊನೆಯದಾಗಿ ಅತ್ಯಂತ ಪ್ರಮುಖ ದಿನಾಚರಣೆಗಳು ಇಲ್ಲಿ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಮೇ 8ರಂದು ಇಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥ. ಇನ್ನು ಮೇ 21ರಂದು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಮೇ 22ರಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನೋಡಿ. ಇಷ್ಟು ಮೇ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು.
ನೆಕ್ಸ್ಟು ಜೂನ್ 2025 ಪ್ರಚಲಿತ ಘಟನೆಗಳು ನೋಡಿ. PDF ಬೇಕಾದರೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ PDF ಸಿಗ್ತಕ್ಕಂಥದ್ದು ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿದೆ, ಒಂದು ಸಾರಿ ಚೆಕ್ ಮಾಡಿ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಇನ್ನು ರಾಜ್ಯ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ನೇಮಕಗೊಂಡಿರ್ತಕ್ಕಂಥದ್ದು. ಇನ್ನು ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇಲ್ಲಿ ವಿಭು ಬಕ್ರು ಅಂತಕ್ಕಂಥವ್ರು ನೇಮಕಗೊಂಡಿರ್ತಾರೆ. ಇನ್ನು UPSC ನೂತನ ಅಧ್ಯಕ್ಷರಾಗಿ ಮಾಜಿ ರಕ್ಷಣಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಅವರು ನೇಮಕ ಆಗಿರ್ತಾರೆ. ಇನ್ನು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು 2ನೇ ಸ್ಥಾನವನ್ನು ಪಡೆದ್ರೆ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರುತ್ತೆ ನೋಡಿ. ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿ ಕರ್ನಾಟಕ ಅಂತಕ್ಕಂಥದ್ದು 2ನೇ ಸ್ಥಾನವನ್ನು ಪಡೆದ್ರೆ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ 180 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 51ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಭಾರತ ದೇಶದ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಪ್ರಸ್ತುತ ಎಷ್ಟಪ್ಪ ಅಂದ್ರೆ ಇಲ್ಲಿ 91 ರಾಮ್ಸರ್ ತಾಣಗಳು ಕಂಡು ಬರ್ತಕ್ಕಂಥದ್ದು ನೋಡಿ ನಮ್ಮ ಭಾರತದಲ್ಲಿ. ಇನ್ನು 2025 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಒಂದು ಕೃತಿ ಯಾವುದಪ್ಪ ಅಂದ್ರೆ ಇಲ್ಲಿ ಹಾರ್ಟ್ ಲ್ಯಾಂಡ್ ಅಂತಕ್ಕಂಥ ಕೃತಿ ಆಯ್ಕೆಯಾಗಿರ್ತದೆ. ಇಲ್ಲಿ ಲೇಖಕಿ ಬಾನು ಮುಸ್ತಾಫ್ ಮತ್ತು ಇದನ್ನು ಅನುವಾದ ಮಾಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ದೀಪಾ ಬಸ್ತಿ ಅಂತಕ್ಕಂಥವ್ರು ಇದನ್ನು ಅನುವಾದ ಮಾಡಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಇನ್ನು ಜಪಾನನ್ನು ಹಿಂದಿಕ್ಕಿ ಭಾರತದ ಈಗ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಇನ್ನು ಅಮೆರಿಕ ಇಲ್ಲಿ ಮೊದಲ ಸ್ಥಾನವನ್ನು ಪಡೆದ್ರೆ ಚೀನಾ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇಲ್ಲಿ ಜರ್ಮನಿ 3ನೇ ಸ್ಥಾನವನ್ನು ಪಡೆದಿದೆ ಮತ್ತು ನಮ್ಮ ಭಾರತ ಅಂತಕ್ಕಂಥದ್ದು 4ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇಲ್ಲಿ ದೇಶದ ಸಂಪೂರ್ಣ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಮಿಜೋರಾಂ ಅಂತಕ್ಕಂಥದ್ದು ದೇಶದ ಒಂದು ಸಂಪೂರ್ಣ ಸಾಕ್ಷರ ರಾಜ್ಯ ಆಗಿ ಇತ್ತೀಚೆಗೆ ದೇಶದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು. ನೆಕ್ಸ್ಟು ಮಹಾರಾಷ್ಟ್ರದ ಉಸ್ಮಾನಾಬಾದ್ ರೈಲು ನಿಲ್ದಾಣವನ್ನು ಇತ್ತೀಚೆಗೆ ಧಾರಾಸಿವ ಅಂತೇಳಿ ಮರುನಾಮಕರಣವನ್ನು ಮಾಡಿರ್ತಾರೆ. ಇನ್ನು ಬಿಹಾರದ ಗಯಾವನ್ನು ಗಯಾಜಿ ಎಂದು ಮರುನಾಮಕರಣ ಮಾಡಲಾಗಿದೆ ನೋಡಿ. ಇತ್ತೀಚೆಗೆ ಮರುನಾಮಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆದ್ದರಿಂದ ಸ್ವಲ್ಪ ಅದರ ಕಡೆನೂ ಕೂಡ ನೀವು ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಇನ್ನು ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಟ್ರಕ್ಗಳಿಗೆ ಛತ್ತೀಸ್ಗಢ ರಾಜ್ಯ ಸರ್ಕಾರ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿ ಹಾಗೂ ಈ ರಾಮನಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅತ್ಯಂತ ಪ್ರಭಾವಶಾಲಿಯ ಪರಿಸರವಾದಿ ಪ್ರಶಸ್ತಿಯನ್ನು ಆಚಾರ್ಯ ಪ್ರಶಾಂತ್ ಅವರಿಗೆ ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ನೋಡಿ. ಜೂನ್ 5ರಂದು ಈ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವ ನೀಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟು ದೇಶದಲ್ಲಿ ಬಡವರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡಿದೆ ಅಂತೇಳಿ ಇಲ್ಲಿ ವಿಶ್ವ ಬ್ಯಾಂಕ್ ವರದಿಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ವಿಶ್ವ ಪರಿಸರ ದಿನದಂದು ಪ್ರಧಾನಿ ಮೋದಿಯವರಿಂದ ತಮ್ಮ ನಿವಾಸದಲ್ಲಿ ಸಿಂಧೂರ್ ಸಸಿಯನ್ನು ನೆಟ್ಟಿದ್ದಾರೆ ನೋಡಿ. ಸಿಂಧೂರ್ ಸಸಿ ಯಾವ ಸಸಿಯನ್ನು ವಿಶ್ವ ಪರಿಸರ ದಿನದಂದು ತಮ್ಮ ನಿವಾಸದಲ್ಲಿ ಮೋದಿಯವರು ನೆಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳ್ಬೋದು ನೋಡಿ. ಮೋದಿಜಿಯವರ ಬಗ್ಗೆ ಪ್ರಶ್ನೆಗಳನ್ನು ಪ್ರತಿಯೊಂದು ಎಕ್ಸಾಮಲ್ಲಿ ಇತ್ತೀಚೆಗೆ ಸ್ವಲ್ಪ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೋದಿಯವರಿಗೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ದೊರಕಿರ್ತಕ್ಕಂಥದ್ದು. ಸುಮಾರು ದೇಶಗಳು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಅದನ್ನೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಸ್ನೇಹಿತರೆ. ಎಲ್ಲ ತಿಂಗಳನ್ನು ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು. ಇನ್ನು ಕರ್ನಾಟಕದ 43ನೇ DGIG ಆಗಿ ಡಾಕ್ಟರ್ MA ಸಲೀಂ
ಮುಸ್ಲಿಂ ಅಂತಕ್ಕಂಥವ್ರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಇನ್ನು ತೈಲ ಸೋರಿಕೆಗೆ ಸಂಬಂಧಿಸಿದ ಸುರಕ್ಷತಾ ಮತ್ತು ಸ್ವಚ್ಛತಾ ಕಾರ್ಯಾಚರಣೆಯನ್ನು ಇಲ್ಲಿ ಕೇರಳ ಸರ್ಕಾರ ಆರಂಭವನ್ನು ಮಾಡಿರ್ತದೆ. ಇನ್ನು 16ನೇ ಸಿಂಹಗಣತಿಯನ್ನು 2025ರಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಭೂಪೇಂದ್ರ ಪಾಟೀಲ್ ಅವರು ಬಿಡುಗಡೆಯನ್ನು ಮಾಡಿರ್ತದೆ. ಇನ್ನು ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆಗೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇರ್ತಕ್ಕಂಥದ್ದು. ಇನ್ನು ಜೂನ್ ತಿಂಗಳ ಅತ್ಯಂತ ಒಂದು ಪ್ರಮುಖ ದಿನಾಚರಣೆಗಳು ಜೂನ್ 1ರಂದು ವಿಶ್ವ ಹಾಲಿನ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜೂನ್ 8ರಂದು ವಿಶ್ವ ಸಾಗರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಜೂನ್ 12ರಂದು ಬಾಲ ಕಾರ್ಮಿಕ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜೂನ್ 14ರಂದು ವಿಶ್ವ ರಕ್ತದಾನ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಜೂನ್ 15ರಂದು ವಿಶ್ವ ಪವನ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಜೂನ್ 23ರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜೂನ್ 29ರಂದು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇಷ್ಟು ಜೂನ್ ತಿಂಗಳ ಅತ್ಯಂತ ಒಂದು ಪ್ರಮುಖ ಒಂದು ದಿನಾಚರಣೆಗಳು ಮತ್ತು ಪ್ರಚಲಿತ ಘಟನೆಗಳು. ನೆಕ್ಸ್ಟು ಜುಲೈ 2025ರ ಒಂದು ಪ್ರಚಲಿತ ಘಟನೆಗಳು ನೋಡಿ. ನೌಕಾಪಡೆಯ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಆಗಿ ಆಸ್ತಾ ಪುನಿಯಾ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ. ಇನ್ನು ವಿಶ್ವ ಪ್ಯಾರಾ ಒಲಿಂಪಿಕ್ಸ್ ಬ್ರ್ಯಾಂಡ್ ರಾಯಭಾರಿಯಾಗಿ ಕಂಗನಾ ಅವರು ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 71ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಮೊದಲ ಸ್ಥಾನದಲ್ಲಿ ಸ್ವೀಡನ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿದ್ದರೆ, ನಮ್ಮ ಭಾರತ ಅಂತಕ್ಕಂಥದ್ದು 71ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಜಾಗತಿಕ ಆದಾಯ ಸಮಾನತೆಯ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 4ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ದೇಶದ 100 ಉತ್ಪನ್ನಗಳಲ್ಲಿ ನಮ್ಮ ನಂದಿನಿ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ. 100 ಉತ್ಪನ್ನಗಳಲ್ಲಿ ನಂದಿನಿ ಅಂತಕ್ಕಂಥದ್ದು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ವರದಿಯಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 131ನೇ ಸ್ಥಾನವನ್ನು ಪಡೆದಿದೆ. ಹಾಗೂ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಇಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತದೆ ನೋಡಿ. ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದ್ರೆ, ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 131ನೇ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ದೇಶದಲ್ಲಿ ಮೊದಲ ಬಾರಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವೋಟಿಂಗ್ ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ, ಇಲ್ಲಿ ಬಿಹಾರ್ ಅಂತಕ್ಕಂಥದ್ದು ಮೊದಲ ಬಾರಿಗೆ ಜಾರಿಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿಯನ್ನು ಇಲ್ಲಿ ಯಾವುದು ಹೊರಡಿಸುತ್ತದೆಯಪ್ಪ ಅಂದ್ರೆ, ಇಲ್ಲ ವಿಶ್ವ ಬ್ಯಾಂಕ್ ಅಂತಕ್ಕಂಥದ್ದು ಹೊರಡಿಸ್ತಕ್ಕಂಥದ್ದು. ಇನ್ನು 2025ರ 17ನೇ ಬ್ರಿಕ್ಸ್ ಶೃಂಗಸಭೆ ಅಂತಕ್ಕಂಥದ್ದು ಬ್ರೆಜಿಲಿನ ರಿಯೋ ಡಿ ಜೆನಿರೋದಲ್ಲಿ ಜರುಗಿರ್ತಕ್ಕಂಥದ್ದು. ಇನ್ನು ಜಾಗತಿಕ ನವೋದ್ಯಮ ವ್ಯವಸ್ಥೆಯ ಒಂದು ಸೂಚ್ಯಾಂಕದಲ್ಲಿ ಬೆಂಗಳೂರು ಅಂತಕ್ಕಂಥದ್ದು 14ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಇರ್ತಕ್ಕಂಥದ್ದು. ಇನ್ನು ದೇಶದಲ್ಲಿ ಅತಿ ದೊಡ್ಡ ಭೂಗತ LPG ಸ್ಥಾವರವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಸ್ಥಾವರವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ. ಇನ್ನು ಬಳ್ಳಾರಿಯ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬೂಕರ್ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ಬಾನು ಮುಸ್ತಾಫ್ ಅವರನ್ನ ಅಧ್ಯಕ್ಷತೆಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ನೆಕ್ಸ್ಟು ರಾಜ್ಯ ಭದ್ರತಾ ಆಯೋಗಕ್ಕೆ ನಿವೃತ್ತ ನ್ಯಾಯಮೂರ್ತಿ ಬಾನು ಮೈಕಲ್ ಖುನ್ನಾ ಅವರನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಪ್ರಧಾನಿ ಮೋದಿ ಅವರಿಗೆ ಜೈನ್ ಸಂಸ್ಥೆಯಿಂದ ಧರ್ಮ ಚಕ್ರವರ್ತಿ ಎಂಬ ಬಿರುದನ್ನು ಪ್ರದಾನ ಮಾಡಲಾಗಿರ್ತಕ್ಕಂಥದ್ದು ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಜಗತ್ತಿನ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ವಿಮಾನವನ್ನು ಹಾರಾಟವನ್ನು ಅಮೇರಿಕಾ ಅಂತಕ್ಕಂಥದ್ದು ಇಲ್ಲಿ ಯಶಸ್ವಿಯನ್ನುಗೊಳಿಸಿರ್ತಕ್ಕಂಥದ್ದು ನೋಡಿ. ಎಲೆಕ್ಟ್ರಿಕ್ ವಿಮಾನವನ್ನು ಅಮೇರಿಕಾ ಅಂತಕ್ಕಂಥದ್ದು ಮೊದಲ ಬಾರಿಗೆ ಯಶಸ್ವಿಯಾಗಿ ಹಾರಾಟ ಮಾಡಿರ್ತಕ್ಕಂಥದ್ದು. ಇನ್ನು ಭಾರತ ಮಾಜಿ ಕ್ರಿಕೆಟ್ಗ ದಿಲೀಪ್ ಜೋಶಿ ಅವರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ, ದಿಲೀಪ್ ಜೋಶಿ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಕ್ರಿಕೆಟ್ ಅಂತೇಳಿ ನೀವು ಟಿಕ್ಕನ್ನು ಮಾಡಬೇಕಾಗ್ತದೆ ನೋಡಿ. ಇತ್ತೀಚೆಗೆ ನಿಧನ ಹೊಂದಿದ್ರಪ್ಪ ಅಂದ್ರೆ ಅವ್ರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಏನು ICC ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ MS ಧೋನಿ ಅವರನ್ನು ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಏನು ಹರಿಯದ ಹುಡುಗಿಯರಿಗೆ ನವ್ಯ ಯೋಜನೆಯನ್ನು ಇಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು ನೋಡಿ. ನವ್ಯ ಯೋಜನೆಯನ್ನು ಯಾವ ಸರ್ಕಾರ ಜಾರಿಗೆ ತಂದಿದೆ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾನೆ. ಏನು ದೇಶದ ಬಾಹ್ಯ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರಾಗಿ ಪರಾಗ ಜೈನ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಏನು ಜುಲೈ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ದಿನಾಚರಣೆಗಳು ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ. ಇಲ್ಲಿ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಜುಲೈ 4ರಂದು ಅಮೇರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜುಲೈ 11ರಂದು ವಿಶ್ವ ಜನಸಂಖ್ಯೆ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜುಲೈ 14ರಂದು ಫ್ರೆಂಚ್ ರಾಷ್ಟ್ರೀಯ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಜುಲೈ 17ರಂದು ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜುಲೈ 22ರಂದು ರಾಷ್ಟ್ರೀಯ ಧ್ವಜ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಇಲ್ಲಿ ಜುಲೈ 25ರಂದು ವಿಶ್ವ ಭ್ರೂಣ ಶಾಸ್ತ್ರಜ್ಞರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಏನು ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಎಷ್ಟು ಜುಲೈ ತಿಂಗಳ ಒಂದು ಪ್ರಚಲಿತ ಘಟನೆಗಳು ಮತ್ತು ಅತ್ಯಂತ ಪ್ರಮುಖ ದಿನಾಚರಣೆಗಳು. ನೆಕ್ಸ್ಟು 2025 ಆಗಸ್ಟ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು ನೋಡಿ. 2024-25ನೇ ಸಾಲಿನ ಸ್ವಚ್ಛ ನಗರ ಸರ್ವೇಕ್ಷಣಾ ಶ್ರೇಯಾಂಕ ಪಟ್ಟಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ ಅಂತಕ್ಕಂಥದ್ದು ಸತತ 8ನೇ ಬಾರಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ. ಇಂದೋರ್ ಅಂತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ಬಾರಿ ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸತತವಾಗಿ 8ನೇ ಬಾರಿ ಮೊದಲ ಸ್ಥಾನದಲ್ಲಿರುವುದರಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು 2ನೇ ಸ್ಥಾನದಲ್ಲಿ ಸೂರತ್ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಏನು ದೇಶದಲ್ಲಿ ತಲಾ ಆದಾಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಏನು ಭಾರತದ ಇಸ್ರೋ ಮತ್ತು ಅಮೇರಿಕಾದ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ನಿಸಾರ್ ಉಪಗ್ರಹವನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರದ ಇಸ್ಲಾಂಪುರವನ್ನು ಈಶ್ವರ್ಪುರ ಅಂತೇಳಿ ಮರುನಾಮಕರಣವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಇಲ್ಲಿ 77ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರ್ತಕ್ಕಂಥದ್ದು. ಇನ್ನು ಸೌರ ಶಕ್ತಿಯಲ್ಲಿ ಭಾರತ ಜಗತ್ತಿನಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡ್ರೆ, ಇಲ್ಲಿ ಚೀನಾ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ವೇಗದ ಡಿಜಿಟಲ್ ಪೇಮೆಂಟ್ಸ್ನಲ್ಲಿ ಜಗತ್ತಿನಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ. ಭಾರತ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ. ಇನ್ನು ಮದುವೆಗೆ ಮುಂಚೆ HIV ಟೆಸ್ಟ್ ಕಡ್ಡಾಯಗೊಳಿಸಿದ ಕಾನೂನು ರೂಪಿಸಿದೆ ಯಾವುದಪ್ಪ ಅಂದ್ರೆ ಇಲ್ಲಿ ಮೇಘಾಲಯ ಅಂತಕ್ಕಂಥದ್ದು ಈ ಕಾನೂನನ್ನು ರೂಪಿಸಿರ್ತಕ್ಕಂಥದ್ದು. ಏನು ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ
ಭಾರತದ 2ನೇ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಅವರು ಪಾತ್ರರಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ 2ನೇ ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಏನು ಜವಾಹರ್ಲಾಲ್ ನೆಹರು ಅಂತಕ್ಕಂಥವ್ರು ನಿರಂತರವಾಗಿ ಅತಿ ಹೆಚ್ಚು ಬಾರಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಇನ್ನು 2ನೇದಾಗಿ ನರೇಂದ್ರ ಮೋದಿ ಅವರು ಸಲ್ಲಿಸಿರ್ತಾರೆ ನೋಡಿ. ಇಲ್ಲಿ 2ನೇದಾಗಿ ಇಂದಿರಾ ಗಾಂಧಿ ಅವರಿದ್ದರು. ಇವಾಗ ಅವರನ್ನು ಹಿಂದಕ್ಕೆ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಇಲ್ಲಿ ನರೇಂದ್ರ ಮೋದಿಯವರು 2ನೇ ಒಂದು ಸೇವೆಯನ್ನು ಸಲ್ಲಿಸಿದ್ರೆ ಜವಾಹರ್ಲಾಲ್ ನೆಹರು ಅವರು ಒಂದು ಮೊದಲ ಸ್ಥಾನದಲ್ಲಿರ್ತಾರೆ ನೋಡಿ. ಯಾವುದು ಕೇಳ್ತಾನೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಎಲ್ಲವನ್ನ ಕೂಡ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಕೂಡ ಮಾಡಬೇಕಾಗ್ತದೆ. ಏನು ಗಣೇಶ ಹಬ್ಬವನ್ನು ಇಲ್ಲಿ ಮಹಾರಾಷ್ಟ್ರ ರಾಜ್ಯದ ಉತ್ಸವ ಅಂತೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥ ನೋಡಿ. ಗಣೇಶ ಹಬ್ಬವನ್ನು ಒಂದು ಮಹಾರಾಷ್ಟ್ರ ರಾಜ್ಯ ಏನು ಮಾಡಿದೆಪ್ಪ ಅಂದ್ರೆ ರಾಜ್ಯದ ಉತ್ಸವ ಅಂತೇಳಿ ಘೋಷಣೆನ ಮಾಡ್ಕೊಂಡಿರ್ತಕ್ಕಂಥ ನೋಡಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಗ್ರೇಟ್ ರುವಾಹ ನದಿ ಅಂತಕ್ಕಂಥದ್ದು ಇದು ತಾಂಜೇನಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಕೇರಳದ ಮುಖ್ಯಮಂತ್ರಿ ಅಚ್ಯುತಾನಂದ್ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಬಾಲಿವುಡ್ ನಟ ಮತ್ತು ನಿರ್ಮಾಪಕ ಧೀರಜ್ ಕುಮಾರ್ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ವಾಸ್ತುಶಿಲ್ಪಿ ಮತ್ತು ಕಾರ್ಯಕರ್ತರಾಗಿರ್ತಕ್ಕಂಥ ತಾರಾ ಮುರಳಿ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಕರ್ನಾಟಕ ಬ್ಯಾಂಕಿನ CEO ಆಗಿ ರಾಘವೇಂದ್ರ ಭಟ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಇನ್ನು ರೈಲ್ವೆ ಭದ್ರತಾ ಪಡೆಗೆ ಮೊದಲ ಮಹಿಳಾ DG ಆಗಿ ಸೊನಾಲಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಇತ್ತೀಚೆಗೆ ನಿಧನರಾದವರ ಬಗ್ಗೆ ಮತ್ತು ಇಲ್ಲಿ ನೇಮಕ ಆದವರ ಬಗ್ಗೆ ಸ್ವಲ್ಪ ಜಾಸ್ತಿ ನೋಡ್ಕೋಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ 1 ಅಥವಾ 2 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಇನ್ನು ಕೊನೆಯದಾಗಿ ಆಗಸ್ಟ್ ತಿಂಗಳ ಒಂದು ದಿನಾಚರಣೆಗಳು ನೋಡಿ. ದಿನಾಚರಣೆಗಳ ಬಗ್ಗೆನೂ ಕೂಡ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೋಡಿ. ಆಗಸ್ಟ್ 6ರಂದು ಹಿರೋಶಿಮಾ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗು ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಆಗಸ್ಟ್ 9ರಂದು ನಾಗಾಸಾಕಿ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಆಗಸ್ಟ್ 10ರಂದು ಜೈವಿಕ ಇಂಧನ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಆಗಸ್ಟ್ 12ರಂದು ವಿಶ್ವ ಆನೆ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಆಗಸ್ಟ್ 20ರಂದು ಸದ್ಭಾವನಾ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ. ಇನ್ನು ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ನೋಡಿ. ಇಷ್ಟು ಆಗಸ್ಟ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು. ನೆಕ್ಸ್ಟು ಸೆಪ್ಟೆಂಬರ್ 2025 ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು ನೋಡಿ. ಕೇರಳ ರಾಜ್ಯ ದೇಶದಲ್ಲಿ 100ರಷ್ಟು ಡಿಜಿಟಲ್ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿರ್ತದೆ. ಇನ್ನು ನ್ಯಾಯದಾನ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತದೆ. ಇನ್ನು ರಾಷ್ಟ್ರೀಯ ಭದ್ರತಾ ಉಪ ಸಲಹೆಗಾರರಾಗಿ ಅನಿಲ್ ದಯಾಳ್ ಸಿಂಗ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ದೇಶದ ಮೊದಲ ಡಿಜಿಟಲ್ ವಾಟರ್ ಸ್ಟಾಕ್ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥ ನೋಡಿ. ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆ ಅಂತಕ್ಕಂಥದ್ದು ಜಾರಿಗೊಳಿಸಿರ್ತಕ್ಕಂಥದ್ದು. ಇನ್ನು 2025ರ 10ನೇ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿಯಲ್ಲಿ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 99ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಏಷ್ಯಾದ ಅತಿ ಅಗಲವಾದ ಸೇತುವೆಯನ್ನು ಬಿಹಾರದಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಬುಡಕಟ್ಟು ಭಾಷೆಗಳ ಅನುವಾದಕ್ಕಾಗಿ ಆದಿವಾಣಿ ಅನುವಾದಕ ಮೊಬೈಲ್ ಆ್ಯಪನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ದೇಶದ ನಂಬರ್ 1 ಜನಪ್ರಿಯ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಅಂತಕ್ಕಂಥವ್ರು. ಏನು ಗೋಲ್ಡನ್ ಬುಕ್ ಆಫ್ ವಿಶ್ವ ದಾಖಲೆಗೆ ಕರ್ನಾಟಕದ ಒಂದು ಶಕ್ತಿ ಯೋಜನೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ನೋಡಿ. 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿರ್ತದೆ. ಇಲ್ಲಿ ಶಕ್ತಿ ಯೋಜನೆ ಮತ್ತು 5 ಗ್ಯಾರಂಟಿಗಳ ಬಗ್ಗೆನೂ ಕೂಡ ಮೊನ್ನೆ ಹಿಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದ. ಸ್ವಲ್ಪ ಅದನ್ನು
ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಇಂತಹ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅದನ್ನು ಸ್ವಲ್ಪ ನೋಡ್ತಕ್ಕಂಥ ವ್ಯವಸ್ಥೆ ಇರಲಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಅದರ ಬಗ್ಗೆ ಹೇಳಿದ್ದೇನೆ ಸ್ನೇಹಿತರೆ. ಏನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟಕ್ಕೆ ನೇಪಾಳ ದೇಶ ಇತ್ತೀಚೆಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಏನು ಭಾರತದ ಮೊದಲ ವಿಪತ್ತು ಕೇಂದ್ರಿತ ಜೀವಂತ ಪ್ರಯೋಗಾಲಯವನ್ನು ಕೇರಳದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಮೊದಲ ಬಾರಿಗೆ ಕೇರಳದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಏನು 2025ನೇ ಸಾಲಿನ ದೇವರಾಜ್ ಅರಸು ಪ್ರಶಸ್ತಿಗೆ ಹಿರಿಯ ಒಂದು ಪತ್ರಕರ್ತರಾಗಿರುವ ಕಲ್ಲೆ ಶಿವೋತ್ತಮ್ ರಾವ್ ಅಂತಕ್ಕಂಥವ್ರು ಆಯ್ಕೆಗೊಂಡಿರ್ತಕ್ಕಂಥದ್ದು. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ನಾಗಾಲ್ಯಾಂಡಿನ ರಾಜ್ಯಪಾಲರಾಗಿರುವ ಲಾಕ್ ಗಣೇಶ್ ಅವರು ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥದ್ದು. ಏನು IMFನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ RBIನ ಮಾಜಿ ಗವರ್ನರ್ ಆಗಿರ್ತಕ್ಕಂಥ ಉರ್ಜಿತ್ ಪಟೇಲ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಏನು ದೇಶದ ಮೊದಲ ಪ್ರಾಣಿ ಕಾಂಡಕೋಶ ಬಯೋ ಬ್ಯಾಂಕನ್ನು ಹೈದರಾಬಾದ್ನಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥ. ನೋಡಿ, ದೇಶದ ಮೊದಲ ಪ್ರಾಣಿ ಕಾಂಡಕೋಶ ಬಯೋ ಬ್ಯಾಂಕನ್ನು ಹೈದರಾಬಾದ್ನಲ್ಲಿ ಒಂದು ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು 2025-26ನೇ ಸಾಲಿನ ಪ್ರಾಚೀನ ಬೌದ್ಧ ತಾಣವಾದ ಸಾರನಾಥವನ್ನು ಯುನೆಸ್ಕೋ ಪರಂಪರೆಯ ತಾಣಕ್ಕೆ ಒಂದು ನಾಮ ನಿರ್ದೇಶನಗೊಂಡಿರ್ತಕ್ಕಂಥದ್ದು. ಇನ್ನೂ ಸೇರ್ಪಡೆಗೊಂಡಿಲ್ಲ, ನಾಮ ನಿರ್ದೇಶನಗೊಂಡಿರ್ತಕ್ಕಂಥದ್ದು. ಇನ್ನು ಭಾರತದ ಮೊದಲ ಸ್ವದೇಶಿ ನಿರ್ಮಿತ AI ಆಧಾರಿತ ಮೇಲ್ ಯುದ್ಧ ವಿಮಾನ FWD ಕಾಲಭೈರವ ಸೇನೆಗೆ ಒಂದು ಕಾಲಭೈರವ ಇದು ಸೇನೆಗೆ ಸೇರ್ಪಡೆಗೊಂಡಿರ್ತಕ್ಕಂಥ. ನೋಡಿ, ಇದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ದಿನಾಚರಣೆಗಳು. ನೋಡಿ, ಸೆಪ್ಟೆಂಬರ್ 11 ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಸೆಪ್ಟೆಂಬರ್ 14ರಂದು ಒಂದು ಹಿಂದಿ ದಿವಸ್ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಇಂಜಿನಿಯರಿಂಗ್ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತೇಳಿ ಕೂಡ ಆಚರಣೆಯನ್ನು ಮಾಡ್ತಾರೆ. ನೋಡಿ, ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಇಲ್ಲಿ ಸೆಪ್ಟೆಂಬರ್ 22ರಂದು ವಿಶ್ವ ಖಡ್ಗಮೃಗ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇಷ್ಟು ಸೆಪ್ಟೆಂಬರ್ ತಿಂಗಳ ಒಂದು ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು. ನೆಕ್ಸ್ಟು ಅಕ್ಟೋಬರ್ 2025ರ ಪ್ರಚಲಿತ ಘಟನೆಗಳು. ನೋಡಿ, ನೇಪಾಳದ ಮೊದಲ ಮಹಿಳಾ ಪ್ರಧಾನಿಯಾಗಿ ಸುಶೀಲ್ ಕಾರ್ಕಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಇನ್ನು ಮೈಸೂರು ದಸರಾ ಉತ್ಸವ ಅಥವಾ ಕರ್ನಾಟಕದ ನಾಡ ಹಬ್ಬ ಅಂತೇಳಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ಈ ದಸರಾ ಉತ್ಸವವನ್ನು ಬಾನು ಮುಸ್ತಾಕ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಜಾಗತಿಕ ನಾವೀನ್ಯತೆ ಸೂಚಾಂಕದಲ್ಲಿ ನಮ್ಮ ಭಾರತ 38ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಭಾರತದ UPI ಅಳವಡಿಸಿಕೊಂಡ 8ನೆಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಇಲ್ಲಿ ಕತಾರ್ ಅಂತಕ್ಕಂಥದ್ದು ಭಾರತದ UPIಯನ್ನು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಒಂದು 8ನೇ ರಾಷ್ಟ್ರ ಆಗಿರ್ತದೆ. ಇನ್ನು ರಷ್ಯಾ ಮೊದಲ ಬಾರಿಗೆ ಕ್ಯಾನ್ಸರ್ ಲಸಿಕೆಯನ್ನು ಶೀಘ್ರದಲ್ಲೇ ಮಾರುಕಟ್ಟೆಗೆ ಬಿಡಲಿದೆ. ನೋಡಿ, ಮೊದಲ ಬಾರಿಗೆ ರಷ್ಯಾ ಅಂತಕ್ಕಂಥದ್ದು ಕ್ಯಾನ್ಸರ್ ಒಂದು ಲಸಿಕೆಯನ್ನು ಕಂಡು ಹಿಡಿದಿರ್ತಕ್ಕಂಥ ಅದನ್ನು ಮಾರುಕಟ್ಟೆಗೆ ಒಂದು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಕ್ಕಂಥದ್ದು. ಇನ್ನು ಮಿಗತೆ ಬಜೆಟ್ನಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಮಿಗತೆ ಬಜೆಟ್ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿ ಹೇಳಿದ್ದೇನೆ ಸ್ನೇಹಿತರೆ. ಇಲ್ಲೇ ಹಿಂದಿನ ವಿಡಿಯೋನ ಒಂದ್ಸಾರಿ ಚೆಕ್ ಮಾಡಿ ನೋಡಿ. ಮಿಗತೆ ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಇಲ್ಲಿ 5ನೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು B ಸರಳಾದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇವಾಗ ಸಚಿವ ಸಂಪುಟದಲ್ಲಿ ಘೋಷಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಖ್ಯಾತ ಕಾದಂಬರಿಕಾರ SL ಭೈರಪ್ಪನವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ CP ರಾಧಾಕೃಷ್ಣನ್ ಅಂತಕ್ಕಂಥವ್ರು ಅಧಿಕಾರವನ್ನು
ಸ್ವೀಕಾರ ಮಾಡಿರ್ತಾರೆ. ಇನ್ನು ಕೇರಳ ಸರ್ಕಾರ ದೇಶದಲ್ಲಿ ಪ್ರಥಮ ಬಾರಿಗೆ ಒಂದು ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್ನಲ್ಲಿ ನೀಡಲಾದ ಉಡುಗೊರೆ ಯಾವುದಪ್ಪ ಅಂದ್ರೆ ಇಲ್ಲಿ ದಾರುಮ ಗೊಂಬೆ ಅಂತಕ್ಕಂಥದ್ದು ಜಪಾನ್ನಲ್ಲಿ ಒಂದು ಉಡುಗೊರೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಇನ್ನು ದೇಶದಲ್ಲಿ ಮೊದಲ ಬಾರಿಗೆ ಒಂದು ನಗರ ನೀತಿಯನ್ನು ರೂಪಿಸ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಕೇರಳ ಅಂತಕ್ಕಂಥ ದೇಶದಲ್ಲಿ ಮೊದಲ ಬಾರಿಗೆ ಈ ನೀತಿಯನ್ನು ರೂಪಿಸಿರ್ತಕ್ಕಂಥ. ನೋಡಿ, ಕೇರಳ ಅಂತಕ್ಕಂಥ ಸ್ವಲ್ಪ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಅತಿ ಹೆಚ್ಚು ಬಾರಿ ಕೇರಳದ ಬಗ್ಗೆನೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಅಸ್ಸಾಂನಲ್ಲಿ ಭಾರತದ ಮೊದಲ ಬಿದಿರು ಆಧಾರಿತ ಎಥನಾಲ್ ಸ್ಥಾವರವನ್ನು ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯದ ಮೊದಲ ಮತ್ತು ದೇಶದ ಎರಡನೇ ಹಸಿರು ಅನಿಲ ಸ್ಥಾವರವನ್ನು ಉತ್ತರ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು 2025 ಏಷ್ಯಾ ಕ್ರಿಕೆಟ್ ಚಾಂಪಿಯನ್ ತಂಡ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ತಂಡ ಅಂತಕ್ಕಂಥದ್ದು. ಇನ್ನು ಮೇಘಾಲಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಲಫಂಗ್ ಅಂತಕ್ಕಂಥವ್ರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಖ್ಯಾತ ಸಿತಾರ್ ವಾದಕ ಮತ್ತು ಹಿಂದೂಸ್ತಾನಿ ಸಂಗೀತ ತಜ್ಞರಾಗಿರ್ತಕ್ಕಂಥ ಶ್ರೀನಿವಾಸ್ ಜೋಶಿ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಕ್ರಿಕೆಟ್ ದಿಗ್ಗಜರಾಗಿರ್ತಕ್ಕಂಥ ಫೈರ್ ಡಿಕ್ಕಿ ಬರ್ಡ್ ಅಂತಕ್ಕಂಥವ್ರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಕೊನೆಯದಾಗಿ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ದಿನಾಚರಣೆಗಳು ನೋಡಿ, ಅಕ್ಟೋಬರ್ 2ರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 7ರಂದು ವಿಶ್ವ ಹತ್ತಿ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಅಕ್ಟೋಬರ್ 8ರಂದು ಭಾರತೀಯ ವಾಯುಪಡೆ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 9ರಂದು ವಿಶ್ವ ಅಂಚೆ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 12ರಂದು ರಾಷ್ಟ್ರೀಯ ಮಾಹಿತಿ ಹಕ್ಕು ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 17ರಂದು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನೆ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಅಕ್ಟೋಬರ್ 21ರಂದು ಪೊಲೀಸ್ ಹುತಾತ್ಮರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಅಕ್ಟೋಬರ್ 31ರಂದು ರಾಷ್ಟ್ರೀಯ ಏಕತಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳು ಮತ್ತು ದಿನಾಚರಣೆಗಳು ಇಷ್ಟು ಈ ತಿಂಗಳಂದ್ರೆ ಅಕ್ಟೋಬರ್ 2025 ಒಂದು ಪ್ರಚಲಿತ ಘಟನೆಗಳು. ನೆಕ್ಸ್ಟು ನವಂಬರ್ 2025 ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು ನೋಡಿ, ಹಿಂದಿನ ಎಲ್ಲ ವಿಡಿಯೋಗಳ PDF ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು. PDF ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ಭಾರತಕ್ಕೆ ಅಮೆರಿಕದ ರಾಯಭಾರಿಯಾಗಿ ಸರ್ಗಿಯೋ ಗೋರ್ ಅಂತಕ್ಕಂಥವ್ರು ನೇಮಕಗೊಂಡಿರ್ತಕ್ಕಂಥದ್ದು. ನೋಡಿ, ಅಮೆರಿಕದ ರಾಯಭಾರಿಯಾಗಿ ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ನೇಪಾಳದ ನೂತನ ದೇವಿಯಾಗಿ ಆರ್ಯ ತಾರಾ ಶಕ್ಯ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಕ್ಕಂಥದ್ದು. ನೋಡಿ, ಅಲ್ಲೊಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಪದ್ಧತಿ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಇದರ ಬಗ್ಗೆ ಆಲ್ರೆಡಿ ಒಂದ್ಸಾರಿ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಏನು ವಿಶ್ವ ಬೌದ್ಧಿಕ ಆಸ್ತಿ ಸಂಘಟನೆಯ ಸಲಹಾ ಮಂಡಳಿಯ ಮುಖ್ಯಸ್ಥರಾಗಿ ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಇನ್ನು 8ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಇನ್ನು ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಇನ್ನು ತೀವ್ರ ಬಡತನ ಮುಕ್ತ ರಾಜ್ಯ ಎಂದು ಘೋಷಿಸಿದ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಕೇರಳ ಅಂತಕ್ಕಂಥ. ನೋಡಿ,
ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಬೌದ್ಧಿಕ ಆಸ್ತಿ ಸಂಘಟನೆಯ ನ್ಯಾಯಾಧೀಶರ ಸಲಹಾ ಮಂಡಳಿಯ ಮುಖ್ಯಸ್ಥರಾಗಿ ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಏನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸಾಮಾನ್ಯ ಸಭೆಯ 8ನೇ ಅಧಿವೇಶನ ಇದು ನವದೆಹಲಿಯಲ್ಲಿ ಜರುಗಿರ್ತಕ್ಕಂಥದ್ದು. ಏನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಗೂಗಲ್ ಡೇಟಾ ಸೆಂಟರನ್ನು ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ನೋಡಿದೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು, ಇವಾಗ ಒಂದು ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಆಗಲಾಗಿರ್ತಕ್ಕಂಥದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಸುದ್ದಿಯಲ್ಲಿರುವ ಇಲ್ಲಿ ಬರ್ನಾವಪುರ ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದು ಇದು ಛತ್ತೀಸ್ಗಢನಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ. ಅರಬ್ಬಿ ಸಮುದ್ರದ ಮೇಲೆ ಈ ಋತುವಿನ ಒಂದು ಮೊದಲ ಚಂಡಮಾರುತ ಯಾವುದಪ್ಪ ಅಂದರೆ ಇಲ್ಲಿ ಶಕ್ತಿ ಚಂಡಮಾರುತ ಅಂತಕ್ಕಂಥದ್ದು. ನೋಡಿ, ಚಂಡಮಾರುತಗಳ ಬಗ್ಗೆನೂ ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾವ ಚಂಡಮಾರುತ ಮೊದಲ ಚಂಡಮಾರುತ ಯಾವುದು, ಕೊನೆಯ ಚಂಡಮಾರುತ ಯಾವುದು, ಈ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಯಾವುದು ಅಂತೇಳಿ ಸುಮಾರು ಪ್ರಶ್ನೆಗಳನ್ನು ಆಗಿರ್ತಕ್ಕಂಥ. ಇನ್ನು ಜಪಾನಿನ ಮೊದಲ ಮಹಿಳಾ ಪ್ರಧಾನಿಯಾಗಿ ಸನೇತ ಕೈಚಿ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಕ್ಕಂಥ. ನೋಡಿ, ಮೊದಲ ಒಂದು ಮಹಿಳಾ ಪ್ರಧಾನಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಭಾರತೀಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ರಂಗಸ್ವಾಮಿಯವರು ಆಯ್ಕೆಯಾಗಿರ್ತಾರೆ. ಇನ್ನು ರಫೇಲ್ ಯುದ್ಧ ವಿಮಾನ ಏರಿದ ದೇಶದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಇಲ್ಲಿ ದ್ರೌಪದಿ ಮುರ್ಮು ಅಂತಕ್ಕಂಥವ್ರು. ಇನ್ನು ಜಾಹೀರಾತು ಲೋಕದ ದಂತಕಥೆ ಪಿಯೂಷ್ ಪಾಂಡೆ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಬಾಲಿವುಡ್ ಹಾಸ್ಯ ನಟ ಗೋವರ್ಧನ್ ಅಸರಾನಿ ಅಂತಕ್ಕಂಥವ್ರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಉದ್ಯಮಿಯಾಗಿರ್ತಕ್ಕಂಥ GP ಇಂದೂಜಾ ಅಂತಕ್ಕಂಥವ್ರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ವಿಶ್ವ ಅರಣ್ಯ ಪ್ರದೇಶದಲ್ಲಿ ಭಾರತ 9ನೇ ಸ್ಥಾನವನ್ನು ಪಡೆದಿರ್ತದೆ. ಇಲ್ಲಿ ರಷ್ಯಾ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರುತ್ತೆ. ನೋಡಿ, ವಿಶ್ವ ಅರಣ್ಯ ಪ್ರದೇಶದಲ್ಲಿ ರಷ್ಯಾ ಮೊದಲ ಸ್ಥಾನವನ್ನು ಪಡೆದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಇಲ್ಲಿ 9ನೇ ಸ್ಥಾನವನ್ನು ಪಡೆದಿರ್ತದೆ. ಇನ್ನು ಕೊನೆಯದಾಗಿ ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ದಿನಾಚರಣೆಗಳು ನೋಡಿ, ನವೆಂಬರ್ 7ರಂದು ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ನವೆಂಬರ್ 8ರಂದು ವಿಶ್ವ ರೇಡಿಯೋಗ್ರಫಿ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ನವೆಂಬರ್ 9ರಂದು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ನವೆಂಬರ್ 10ರಂದು ವಿಶ್ವ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ನವೆಂಬರ್ 15ರಂದು ಜನಜಾತಿಯ ಗೌರವ ದಿವಸ್ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ನವೆಂಬರ್ 21ರಂದು ವಿಶ್ವ ಮೀನುಗಾರಿಕೆ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ನವೆಂಬರ್ 26ರಂದು ಭಾರತ ಸಂವಿಧಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಇಷ್ಟು ನವೆಂಬರ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳು ಮತ್ತು ದಿನಾಚರಣೆಗಳು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ತಿಂಗಳದು ಸಪ್ರೇಟಾಗಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಒಂದ್ಸರಿ ಎಲ್ಲವನ್ನು ಕೂಡ ಪದೇ ಪದೇ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಕೊನೆಯದಾಗಿ ಡಿಸೆಂಬರ್ ತಿಂಗಳ ಪ್ರಚಲಿತ ಘಟನೆಗಳು ನೋಡಿ, ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಯಾವುದೇ ಕಾರಣಕ್ಕೂ PDF ಅನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, 2025ನೇ ಸಾಲಿನ ಭುವನ ಸುಂದರಿಯಾಗಿ ಮೆಕ್ಸಿಕೋ ದೇಶದ ಫಾತಿಮಾ ಬಾಷಾ ಫೆರ್ನಾಂಡಿಸ್ ಅಂತಕ್ಕಂಥವ್ರು 2025ನೇ ಸಾಲಿನ ಒಂದು ಭುವನ ಸುಂದರಿಯಾಗಿ ಆಯ್ಕೆಯಾಗಿರ್ತಾರೆ. ಇನ್ನು 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ನೋಡಿ, 10ನೇ ಬಾರಿಗೆ ಆಯ್ಕೆಯಾಗಿರುವುದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು 2025ರ 56ನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತಕ್ಕಂಥದ್ದು ಇದು ಗೋವಾದಲ್ಲಿ ಜರುಗಿರ್ತಕ್ಕಂಥದ್ದು. ಇನ್ನು ಹವಾಮಾನ ಬದಲಾವಣೆ ಸಾಧನ ಸೂಚಾಂಕದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 23ನೇ ಸ್ಥಾನದಲ್ಲಿರ್ತದೆ. ಇನ್ನು 2030ರ ಒಂದು ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತ ಒಂದು ಆತಿಥ್ಯವನ್ನು ಪಡೆದಿರ್ತಕ್ಕಂಥದ್ದು. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆನಡಾ ಮೂಲದ ಬ್ರಿಟನ್ ಲೇಖಕಿ ನೋಡಿ
ಕೆನಡಾ ಮೂಲದ ಬ್ರಿಟನ್ ಲೇಖಕ ಡೆವಿಲ್ ಜುಲೈ ಅವರ ಫ್ಲಶ್ ಕಾದಂಬರಿಗೆ 2025ನೇ ಸಾಲಿನ ಒಂದು ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿರ್ತಕ್ಕಂಥ. ನೋಡಿ, ಬೂಕರ್ ಪ್ರಶಸ್ತಿಯ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಇನ್ನು ರೈತರ ಆತ್ಮಹತ್ಯೆಯಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನವನ್ನು ಪಡೆದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ. ರೈತರ ಆತ್ಮಹತ್ಯೆಯಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನವನ್ನು ಪಡೆದ್ರೆ ಕರ್ನಾಟಕ ಅಂತಕ್ಕಂಥದ್ದು ಇಲ್ಲೇ 2ನೇ ಸ್ಥಾನವನ್ನು ಪಡೆದಿರ್ತದೆ. ಏನು ಬಾಲ ಆರೋಪಿಗಳ ಒಂದು ವಿಚಾರಣೆ ಬಾಕಿ ಇರತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಏನು ಅಂತರ್ಜಲ ವೃದ್ಧಿಗೆ ನೀರಿದ್ದರೆ ನಾಳೆ ಎಂಬ ಯೋಜನೆಯನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ನೋಡಿ, ನೀರಿದ್ದರೆ ನಾಳೆ ಅಂತಕ್ಕಂಥ ಯೋಜನೆ ಯಾವ ಸರ್ಕಾರ ಜಾರಿಗೆ ತಂದಿದೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡ್ತಾನೆ. ಇಲ್ಲಿ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು. ಇಲ್ಲಿ ಮೈಸೂರಿನಲ್ಲಿ ದೇಶದ ಮೊದಲ ರೇಷ್ಮೆ ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟು ಜಾಗತಿಕ ಚುನಾವಣಾ ಸಮಿತಿಯ ಅಧ್ಯಕ್ಷರಾಗಿ CEC ಜ್ಞಾನೇಶ್ ಕುಮಾರ್ ಅವರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಏನು ವನ ವೃಕ್ಷ ಮಾತೆ ಎಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಸಾಲು ಮರದ ತಿಮ್ಮಕ್ಕ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಏನು ತೆಲಂಗಾಣ ರಾಜ್ಯದ ಒಂದು ರಾಜ್ಯಗೀತೆ ರಚನಾಕಾರ ಖ್ಯಾತ ಕವಿ ಆಗಿರ್ತಕ್ಕಂಥ ಅಂದೇಶ್ರೀ ಅವರು ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಇನ್ನು ಬಾಲಿವುಡ್ ಖ್ಯಾತ ನಟ ಧರ್ಮೇಂದರ್ ಕೂಡ ಇತ್ತೀಚೆಗೆ ನಿಧನರಾಗಿರ್ತಾರೆ. ಏನು ದೇಶೀಯ ನಿರ್ಮಿತ ಒಂದು ಅಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಯಾಗಿರ್ತಕ್ಕಂಥ ಮಾಹೆ ಎಂಬ ನೌಕೆಯನ್ನು ಇಲ್ಲಿ ನೌಕಾಪಡೆಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇದು ಒಂದು ದೇಶೀಯ ನಿರ್ಮಿತ ಒಂದು ನೌಕೆ ಆಗಿರ್ತದೆ. ಏನು ಸೈಬರ್ ಅಪರಾಧದಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಮೊದಲ ಸ್ಥಾನವನ್ನು ಪಡೆದಿರ್ತದೆ. ನೋಡಿ, ಆ ಸೈಬರ್ ಅಪರಾಧನೆಯಲ್ಲಿ ಒಂದು ಮೊದಲ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇರ್ತಕ್ಕಂಥ. ಇನ್ನು ಕೊನೆಯದಾಗಿ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ದಿನಾಚರಣೆಗಳನ್ನು ನೋಡಿ, ಇಲ್ಲಿ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಡಿಸೆಂಬರ್ 2ರಂದು ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನೆಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತನರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಡಿಸೆಂಬರ್ 5ರಂದು ವಿಶ್ವ ಮಣ್ಣಿನ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಇಲ್ಲಿ ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಡಿಸೆಂಬರ್ 18ರಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಒಂದು ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತರ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ, ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಎಷ್ಟು 12 ತಿಂಗಳ ಅತ್ಯಂತ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ. ಯಾವುದೇ ಕಾರಣಕ್ಕೂ ಪಿ ಡಿ ಎಫ್ ಅನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿ. ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯ ವಿಡಿಯೋ ಸರಣಿ ಇರ್ತಕ್ಕಂಥದ್ದು. ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಒಂದು 100 ಟಾಪಿಕ್ ವಿಡಿಯೋ ಸರಣಿ ಇರ್ತಕ್ಕಂಥದ್ದು. ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಪ್ಲೇಲಿಸ್ಟ್ಗೆ ಚೆಕ್ ಮಾಡಿದ್ರಿಯಪ್ಪ ಅಂದ್ರೆ ನಿಮಗೂ ಕೂಡ ಗೊತ್ತಾಗ್ತಕ್ಕಂಥದ್ದು. ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳಿವೆ, ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.